ಜೊತೆ ಸಂಪರ್ಕ ಹೊಂದಿದ್ದ ಶಂಕಿತ ಉಗ್ರ ಬಾಯ್ಬಿಟ್ಟ ಸತ್ಯ ಕೇಳಿ ಎಲ್ರೂ ಶಾಕ್. ರಾಮ ಮಂದಿರ ಸ್ಫೋಟಿಸಲು ಸಂಚು ರೂಪಿಸಿದ್ದೆ ಎಂದು ಬಾಯ್ಬಿಟ್ಟ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ದಾವಣಗೆರೆಯ ಎಸ್ಪಿ ಆಗಿರುವಂತಹ HT ಶೇಖರ್ ಅವರು ಸ್ಫೋಟಕವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಏನ್ ಮಾಹಿತಿ ಅನ್ನೋದನ್ನ ನೋಡಿದ್ರೆ ಇಡೀ ದೇಶದ ಜನರೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಮಾಹಿತಿ ಇದಾಗಿದೆ. ನೋಡಿ, ಹರಿಹರ ಪೊಲೀಸ್ ಠಾಣೆ, ದಾವಣಗೆರೆಯ ಹರಿಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಬ್ಬ ಶಂಕಿತ ಉಗ್ರ, ಅಂದ್ರೆ ಅನುಮಾನಾಸ್ಪದವಾಗಿ ಆತ ಓಡಾಡ್ತಾ ಇರ್ತಾನೆ. ಆತನನ್ನ ಬಂಧನ ಮಾಡಿರುವಂತಹ ಹರಿಹರ ಪೊಲೀಸರು ಆತನಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ, ಒಂದಷ್ಟು ಆತನಿಂದ ಸತ್ಯವನ್ನು ಬಾಯ್ಬಿಡಿಸುವಂತ ಕೆಲಸ ಮಾಡ್ತಾರೆ. ಆಗ ಅವನ ಬಾಯಿಂದ ಬಂದಂತಹ ಒಂದು ಮಾತಿದೆಯಲ್ಲ, ಅದು ಇಡೀ ಪೊಲೀಸರು ಮಾತ್ರ ಅಲ್ಲ ಬೆಚ್ಚಿ ಬೀಳುವಂಥದ್ದು, ಇಡೀ ದೇಶದ ಜನರೇ ಬೆಚ್ಚಿ ಬೀಳಿಸುವಂತಹ ಬಾಯಿ ಬಿಟ್ಟಿದ್ದಾನೆ, ಸತ್ಯವನ್ನು ಬಾಯಿ ಬಿಟ್ಟಿದ್ದಾನೆ. ಅವನು ಏನ್ ಹೇಳ್ತಾನೆ ಅಂದ್ರೆ, ನಾನು ರಾಮ ಮಂದಿರವನ್ನ ಸ್ಫೋಟಿಸುವಂತಹ ಇಚ್ಛೆಯನ್ನ ಹೊಂದಿದ್ದೆ, ಅದಕ್ಕೋಸ್ಕರ ಒಂದಷ್ಟು ತಯಾರಿ ಮಾಡ್ಕೊಂಡಿದ್ದೆ ಎನ್ನುವಂತಹ ಸ್ಫೋಟಕವಾದಂತಹ ಮಾಹಿತಿಯನ್ನ, ಬೆಚ್ಚಿ ಬೀಳಿಸುವಂತ ಮಾಹಿತಿಯನ್ನ ಆತ ಬಾಯ್ಬಿಟ್ಟಿರುವಂಥದ್ದು. ಅವನು ಯಾರು ಅನ್ನೋದನ್ನ ನೋಡೋದಾದ್ರೆ, ಈ ಶಂಕಿತ ಉಗ್ರ ಸುಹೇಲ್ ಅಂತ ಹೇಳಿ, ಈತ ಮೂಲತಃ ಉತ್ತರ ಪ್ರದೇಶದ ರಾಜ್ಯದವನಾಗಿದ್ದಾನೆ. ವಿಧ್ವಂಸಕ ಕೃತ್ಯ ಈ ಹಿಂದೆ ಕೂಡ ತುಮಕೂರಿನಲ್ಲಿ SP ಅವರು ಹೇಳ್ತಾ ಇರುವಂತೆ HT ಏನು ಶೇಖರ್ ಇದಾರಲ್ಲ, ಅವರು ಬಾಯ್ಬಿಟ್ಟಿರುವಂತ, ಅವರು ಸ್ಫೋಟಕ ಮಾಹಿತಿಯನ್ನ ಹೇಳಿರುವ ಹಾಗೆ ಈ ಹಿಂದೆ ತುಮಕೂರಿನಲ್ಲೂ ಕೂಡ ವಿಧ್ವಂಸಕ ಕೃತ್ಯವನ್ನ ಈತ ಮಾಡಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಹೇಗೆ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಅಂದ್ರೆ, ಈತ ಎಂತಹ ಒಂದು ತಿರುಕನ ಕನಸು ಕಾಣ್ತಾ ಇದ್ದ ಅಂದ್ರೆ, ರಾಮ ಮಂದಿರವನ್ನ ಸ್ಫೋಟಿಸುವಂತಹ ಇಚ್ಛೆ ಹೊಂದಿದ್ದೆ ಎನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ತಿರುಕನ ಕನಸನ್ನ ಕಾಣ್ತಾ ಇದ್ದ ಈತ. ಅಂದ್ರೆ ಇವನು 15 ದಿನಗಳ ಹಿಂದೆ ಹರಿಹರಕ್ಕೆ ಬರ್ತಾನೆ. ಅಲ್ಲಿ ಒಂದು ಗ್ರಾಮದಲ್ಲಿ ಬಾಡಿಗೆ ಮನೆಯನ್ನ ತೆಗೆದುಕೊಂಡು ಅಲ್ಲಿ ವಾಸ ಆಗಿರ್ತಾನೆ. 15 ದಿನಗಳ ಹಿಂದೆ ಅಷ್ಟೇ ಬಂದಿರ್ತಾನೆ. ಈತ ಪೇಂಟರ್ ಆಗಿರ್ತಾನೆ. ಪೇಂಟಿಂಗ್ ಒಂದು ಖಾಸಗಿ ಕಂಪನಿಯಲ್ಲಿ ಪೇಂಟಿಂಗ್ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಅದ್ರ ಜೊತೆನಲ್ಲೇ ಈತ ಎಂತಹ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದ ಅಂದ್ರೆ, ರಾಮ ಮಂದಿರವನ್ನು ಸ್ಫೋಟಿಸುವಂತ ಇಚ್ಛೆ ಹೊಂದಿದ್ದೆ ಎನ್ನುವಂತ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ತನಿಖೆ ಮಾಡಿರುವಂತಹ ಸಂದರ್ಭದಲ್ಲಿ ಹರಿಹರ ಪೊಲೀಸರು ಈತನಿಂದ ಬಾಯ್ಬಿಡಿಸಿದ್ದಾರೆ. ಜೊತೆಯಲ್ಲಿ ರಾಣಾಬಾಯ್ ಹೆಸರಿನಲ್ಲಿ ಪಾಕ್ನ ಕೋಡ್ ಇರುವಂತ ನಂಬರ್ ಕೂಡ ಈತನಿಂದ ಪತ್ತೆ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಯಲ್ಲಿ ವಾಟ್ಸ್ಆಪ್ ಒಂದಷ್ಟು ಗ್ರೂಪ್ನ ಮೂಲಕ ನೇರವಾಗಿ ಪಾಕಿಸ್ತಾನದ ಉಗ್ರನ ಜೊತೆ ಈತನಿಗೆ ನಂಟಿತ್ತು ಎನ್ನುವಂತಹ ಸ್ಫೋಟಕವಾದಂತಹ ಮಾಹಿತಿಯನ್ನು ಕೂಡ ಇಲ್ಲಿ SP ಅವರಾಗಿರುವಂತಹ ದಾವಣಗೆರೆ SP ಆಗಿರುವಂತಹ HT ಶೇಖರ್ ಅವರು ಸ್ಫೋಟಕವಾದಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚ್ಕೊಂಡಿರುವಂತದ್ದು. ಈ ಹಿಂದೆ ಆಗ್ಲೇ ಹೇಳಿದಾಗೆ, ಈ ಹಿಂದೆ ತುಮಕೂರಿನಲ್ಲಿ ಆಗಿರುವಂತಹ ಒಂದು ವಿಧ್ವಂಸಕ ಕೃತ್ಯಕ್ಕೂ ಈ ಪ್ರಕರಣಕ್ಕೂ ಏನಾದರೂ ಸಂಬಂಧ ಇದೆಯಾ? ಈಗ ಬಂಧನ ಆಗಿರುವಂತಹ ಈ ಸುಹೇಲ್ ಇದನ್ನಲ್ಲ, ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಇರಬಹುದು ಎನ್ನುವಂತ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಯಲ್ಲಿ ಆಗ್ಲೇ ಹೇಳಿದಾಗೆ ವಾಟ್ಸ್ಆಪ್ ಗ್ರೂಪ್, ಸೋಷಿಯಲ್ ಮೀಡಿಯಾ ಮೂಲಕ ಪಾಕಿಸ್ತಾನದ ಉಗ್ರರ ಜೊತೆ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದ, ಜೊತೆಯಲ್ಲಿ ಸಂಚನ್ನು ರೂಪಿಸಿದ. ರಾಮ ಮಂದಿರವನ್ನ ಎಂತ ತಿರುಕನ ಕನಸನ್ನು ಕಂಡಿದ್ದ ಅಂದ್ರೆ, ಇವನು ತಿನ್ನೋದಕ್ಕೆ ಇಟ್ಟಿಲ್ಲ, ಇರೋದಕ್ಕೆ ನೆಲೆ ಇಲ್ಲ, ಆದ್ರೂ ಕೂಡ ಇಂತಹ ಯುವಕರಿಗೆ ಎಂತ ವಿಷ ಬೀಜವನ್ನ ಬಿತ್ತುತ್ತಾರೆ ಅಂದ್ರೆ, ಇವನ ಹಿಂದೆ ಇರುವಂತ ಅವರು ಕೂಡ ಪತ್ತೆ ಆಗ್ಬೇಕು. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಈಗಾಗಲೇ ಕೈಗೊಂಡಿರುವಂತದ್ದು. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಈ ಶಂಕಿತ ಸುಹೇಲ್ ಬಂಧನ ಆಗಿದ್ದಾನಲ್ಲ, ಮೂಲತಃ ಉತ್ತರ ಪ್ರದೇಶದವನು, ಈತನ ಬಗ್ಗೆ SP ಅವರಾಗಿರುವಂತಹ HT ಶೇಖರ್ ಅವರು ಏನ್ ಮಾಹಿತಿ ನೀಡಿದ್ದಾರೆ, ಆ ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಬನ್ನಿ. ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು, ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟು ಹೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವ್ರನ್ನ ವಿಚಾರಣೆಗೊಳಪಡಿಸಿದಾಗ, ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು, ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೇವೆ. ನೋಡಿದ್ರಲ್ಲ, ದಾವಣಗೆರೆ SP ಆಗಿರುವಂತಹ ಡಾಕ್ಟರ್ HT ಶೇಖರ್ ಅವರು ಸ್ಫೋಟಕವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಸುಹೇಲ್ ಮೂಲತಃ ಇನ್ನು ಮೀಸೆ ಚಿಗುರದ ಯುವಕ, ಉತ್ತರ ಪ್ರದೇಶದ ರಾಜ್ಯದವನು. 15 ದಿನಗಳ ಹಿಂದೆ ಹರಿಹರಕ್ಕೆ ಬಂದಿರ್ತಾನೆ.
ಎಂತ ಇರೋದಕ್ಕೆ ಮನೆ ಇಲ್ಲ, ಆಗ್ಲೇ ಹೇಳ್ದಾಗೆ ತಿನ್ನೋದಕ್ಕೆ ಊಟ ಇಲ್ಲ. ಇಂಥ ಯುವಕನಿಗೆ ಎಂತ ವಿಷ ಬೀಜ ಬಿತ್ತಿ ಕಳಿಸಿರ್ಬೇಡ ಇವನ ಹಿಂದೆ ಇರುವಂತ ಜನರು. ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಕೈಗೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ರಾಣಾಬಾಯಿ ಹೆಸರಿನಲ್ಲಿ ಪಾಕ್ ಕೋಡ್ ಇರುವಂತ ನಂಬರ್ ಕೂಡ ಪತ್ತೆ ಆಗಿರುವಂತದ್ದು. ಎಲ್ಲ ರೀತಿಯಲ್ಲೂ ಕೂಡ, ಎಲ್ಲ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗಾಗಲೇ ಈತನನ್ನ ಬಂಧನಕ್ಕೆ ಒಳಪಡಿಸಿ FIR ಮಾಡಿ ಈತನನ್ನ ತನಿಖೆ ಕೂಡ ಕೈಗೊಂಡಿದ್ದಾರೆ. ಇನ್ನು ಏನೆಲ್ಲ ಇವನಿಂದ ಸತ್ಯ ಬಾಯಿ ಬಿಡಿಸ್ತಾರೆ ಕಾದ್ ನೋಡ್ಬೇಕು. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಇದು ಸಮಸ್ತ ಕನ್ನಡಿಗರ ಧ್ವನಿ.